ಹಾಯ್ ಎಲ್ರಿಗೂ ನಮಸ್ಕಾರ. ಗುಡ್ ನ್ಯೂಸ್ ಸ್ನೇಹಿತರೆ, 7ನೇ ಕಂತು 2,000 ರೂಪಾಯಿ ಹಣ ಇಂದು ಜಮಾ ಪ್ರಾರಂಭ ಅಂತ ಹೇಳ್ಬೋದು. ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಮತ್ತು 4,000 ರೂಪಾಯಿ ಹಣ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಯಾವಾಗ ಬರುತ್ತೆ ಅಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ. ಬನ್ನಿ ಇವತ್ತಿನೊಂದು ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ಇಲ್ಲಿ ಏನಾಗ್ತಿದೆ ಅಂತಂದರೆ ತುಂಬ ಜನ ಕೇಳ್ತಾ ಇದ್ರು. ಇವಾಗ ನಮಗೆ 4,000 ರೂಪಾಯಿ ಹಣ ತುಂಬ ಯೂಟ್ಯೂಬ್ ಚಾನಲಲ್ಲಿ ಹೇಳ್ತಾ ಇದ್ದಾರೆ 4,000 ರೂಪಾಯಿ ಹಣ ಬರ್ತಾ ಇದೆ, 4,000 ರೂಪಾಯಿ ಹಣ ಬರ್ತಾ ಇದೆ. ಹೌದಾ ಅಂತ ಸ್ನೇಹಿತರೆ, ಹೌದು ಸ್ನೇಹಿತರೆ. ಏನಪ್ಪ ಅಂತಂದರೆ ಇವಾಗ 4,000 ರೂಪಾಯಿ ಹಣ ಯಾಕೆ ಬರ್ತಾ ಇದೆ ಅಂತಂದರೆ ಎಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಇಲ್ಲಿ 4,000 ರೂಪಾಯಿ ಹಣ ತುಂಬ ಜನ ಕೇಳ್ತಾ ಇದ್ದಾರೆ 4,000 ರೂಪಾಯಿ ಹಣ ನಮಗೆ ಬರುತ್ತಾ ಅಂತ. ಹೌದು, ಎಲ್ರಿಗೂ ಕೂಡ 4,000 ರೂಪಾಯಿ ಹಣ ಬರುತ್ತೆ. ಹೇಗೆ ಬರುತ್ತೆ ಸ್ನೇಹಿತರೆ? ಮೇಯ್ನ್ ಆಗಿ ಕೇಳ್ತಾ ಇರುವಂಥ ಪ್ರಶ್ನೆನೇ ಇದು. ಹೇಗೆ ಬರುತ್ತೆ 4,000 ರೂಪಾಯಿ, ಯಾವಾಗ ಬರುತ್ತೆ ಸ್ನೇಹಿತರೆ? 4,000 ರೂಪಾಯಿ ಹಣ ಯಾವಾಗ ಬರುತ್ತೆ ಅಂತಂದರೆ ನಾನು ಈಗ ತಿಳಿಸ್ಕೊಡ್ತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ. 4,000 ರೂಪಾಯಿ ಹಣ ಯಾವಾಗ ಬರುತ್ತೆ ಅಂತಂದರೆ ಇಲ್ಲಿ ಏನಾಗ್ತಿದೆ ಅಂತಂದರೆ ಸ್ನೇಹಿತರೆ, 4,000 ರೂಪಾಯಿ ಹಣ ಅಂತಂದರೆ ಯಾರಿಗೆ 2 ಕಂತು ಹಣ ಬಂದಿಲ್ಲ ಸ್ನೇಹಿತರೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಯಾರಿಗೆ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ 2 ಕಂತು ಹಣ ಬಂದಿಲ್ಲ ಅವರಿಗೆ 4,000 ರೂಪಾಯಿ ಹಣ ಬರುತ್ತೆ ಸ್ನೇಹಿತರೆ. ಅವರಿಗೆ ಅಂತಂದರೆ ಇವಾಗ ಯಾರಿಗೆ 2 ಕಂತು ಬಂದಿಲ್ಲ ಅವರಿಗೆ 4,000 ರೂಪಾಯಿ, 3 ಕಂತು ಯಾರಿಗೆ ಬಂದಿಲ್ಲ ಅವರಿಗೆ 6,000 ರೂಪಾಯಿ ಹಣ ಬರುತ್ತೆ, 4 ಕಂತು ಯಾರಿಗೆ ಹಣ ಬಂದಿಲ್ಲ ಅವರಿಗೆ 8,000 ರೂಪಾಯಿ ಹಣ ಬರ್ತದೆ ಸ್ನೇಹಿತರೆ. ಮತ್ತೆ ನಿಮಗೆ ಸ್ನೇಹಿತರೆ ನಾನು ನಿಮ್ಗೆ ಹೇಳ್ತಾ ಇರುವಂಥದ್ದು ಏನಪ್ಪ ಅಂತಂದರೆ, ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಂತಂದ್ರೆ ಸ್ವಲ್ಪ ವೆಯ್ಟ್ ಮಾಡಬೇಕು ಸ್ನೇಹಿತರೆ. ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಅದೇ ಕೂಡಲೇ ಬರೋದಿಲ್ಲ ಸ್ನೇಹಿತರೆ. ಸ್ವಲ್ಪ ವೆಯ್ಟ್ ಮಾಡಿ. ಖಂಡಿತವಾಗಿಯೂ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂಥದ್ದು ಸ್ನೇಹಿತರೆ. ಖಂಡಿತವಾಗಿಯೂ ಯಾವುದೇ ಕಾರಣಕ್ಕೂ ಯಾರಿಗೂ ಗೃಹಲಕ್ಷ್ಮಿ ಯೋಜನೆ ಬರದೇ ಇರೋದಿಲ್ಲ. ಖಂಡಿತವಾಗ್ಲೂ ಬಂದೇ ಬರುತ್ತೆ ಸ್ನೇಹಿತರೆ. ಮತ್ತೇನಪ್ಪ ಅಂತಂದರೆ ಸ್ನೇಹಿತರೆ, ನೀವು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಳ್ಬೇಕು ಸ್ನೇಹಿತರೆ. ಯಾಕಪ್ಪ ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬರೋದೌದು, ಆದರೆ ನೀವು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂತಂದರೆ ನಿಮ್ಮ ದುಡ್ಡು ಗೃಹಲಕ್ಷ್ಮಿ ಯೋಜನೆ ಬರೋದಿಲ್ಲ. ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬರೋದಿಲ್ಲ ಸ್ನೇಹಿತರೆ, ಹಣ ಬರೋದಿಲ್ಲ ಅದರದ್ದು ಸ್ನೇಹಿತರೆ. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು, ಖಂಡಿತವಾಗಿಯೂ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಂಡಿರಬೇಕು. ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಂತಂದರೆ ಖಂಡಿತವಾಗಿಯೂ ಎಲ್ಲರೂ ಕೂಡ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಂಡಿರಬೇಕು. ಮತ್ತೆ ಕೇಳ್ಬೋದು, ನಮಗೆ ಹೇಳ್ತಾ ಇದ್ರೆ ನೀವು ದಿನ ಹೇಳ್ತಾ ಇದ್ರಿ ಇದೇ ರೀತಿ ನಮ್ಗೆ ಹಣ ಬರ್ತಿಲ್ಲ ಅಂತ ತುಂಬ ಜನ ಕೇಳ್ಬೋದು ಸ್ನೇಹಿತರೆ. ಖಂಡಿತವಾಗ್ಲೂ ಹೇಳ್ತೀನಿ ನಾನು, ಸರ್ಕಾರದಿಂದ ಕರೆಕ್ಟಾಗಿ ಇವಾಗ ಅಪ್ಡೇಟ್ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಅಪ್ಡೇಟ್ ಸಿಕ್ಕಾಗ ನಾವು ಖಂಡಿತವಾಗ್ಲೂ ವಿಡಿಯೋ ಮಾಡಿ ತಿಳಿಸ್ತೀವಿ. ಖಂಡಿತವಾಗ್ಲೂ ಸರ್ಕಾರ ಇವಾಗ ಹಣ ಹಾಕ್ತಾ ಇದೆ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಹಣ ಹಾಕ್ತಾರೆ. ಆದರೆ ಏನಾಗ್ತಾ ಇದೆಯಪ್ಪ ಅಂತಂದ್ರೆ ಇಲ್ಲಿ ಫೇಕ್ ಅಪ್ಲಿಕೇಶನನ್ನು ಹಾಕ್ತಾ ಇದ್ದಾರೆ ಕೆಲವರು. ಹಾಗಾಗಿ ಇಲ್ಲಿ ದೊಡ್ಡ ಮಿಸ್ಟೇಕ್ ಆಗಿರುವಂಥದ್ದು. ಫೇಕ್ ಅಪ್ಲಿಕೇಶನ್ ಹಾಕೋದ್ರಿಂದ ಒಬ್ಬರು ಫೇಕ್ ಅಪ್ಲಿಕೇಶನ್ ಹಾಕಿದರೆ ಎಲ್ರಿಗೂ ಕೂಡ ಹಣವನ್ನು ಹಾಕೋದು ನಿಲ್ಲಿಸ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ಫೇಕ್ ಅಪ್ಲಿಕೇಶನ್ ಇವಾಗ ಸರ್ಕಾರಕ್ಕೆ ಕಂಡು ಬಂದಿರುವಂಥದ್ದು. ಹಾಗಾಗಿ ಸ್ವಲ್ಪ ಹಣ ಹಾಕೋದನ್ನು ಸ್ಥಗಿತಗೊಳಿಸಿರುವಂಥದ್ದು, ಈಗ ಶುರು ಮಾಡ್ಕೊಂಡಿರುವಂಥದ್ದು, ಮೊನ್ನೆ ಸ್ವಲ್ಪ ಸ್ಥಗಿತ ಮಾಡಿರುವಂಥದ್ದು. ಖಂಡಿತವಾಗಿಯೂ ಎಲ್ರಿಗೂ ಹಣ ಬರುತ್ತೆ. ಮತ್ತು ಟ್ಯಾಕ್ಸ್ ಪೇಯರ್ ಅಂತ ಬರ್ತಾ ಇದೆ ಅಂತ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾಯಿದ್ರು. ಟ್ಯಾಕ್ಸ್ ಪೇಯರ್ ಅಂತ ಬಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬರೋದಿಲ್ಲ ಸ್ನೇಹಿತರೆ. ಯಾರಿಗೂ ಕೂಡ ಟ್ಯಾಕ್ಸ್ ಪೇಯರ್ ಅಂತ ಬರಬಾರ್ದು ಸ್ನೇಹಿತರೆ. ಟ್ಯಾಕ್ಸ್ ಪೇಯರ್ ಅಂತ ಬಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬರೋದಿಲ್ಲ ಸ್ನೇಹಿತರೆ. ಹಾಗಾಗಿ ಹೇಳ್ತಾ ಇರುವಂಥದ್ದು, ಟ್ಯಾಕ್ಸನ್ನು ನೀವು ಯಾರು ಸರ್ಕಾರಕ್ಕೆ ತೆರಿಗೆಯನ್ನು ಕಟ್ತೀರೋ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಬರೋದಿಲ್ಲ. ಸರ್ಕಾರ ಇದನ್ನು ಮೊದಲೇ ಹೇಳಿತ್ತು ಸ್ನೇಹಿತರೆ. ಟ್ಯಾಕ್ಸ್ ಪೇಯರ್ ಅಂತ ಇದ್ದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬರುತ್ತೆ. ಮತ್ತು ನೀವು ಟ್ಯಾಕ್ಸ್ ಕಟ್ಟೋದಿಲ್ಲ ಅಂತಂದರೆ ಖಂಡಿತವಾಗ್ಲೂ ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಸಣ್ಣ ರಿಕ್ವೆಸ್ಟ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂತಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.